ಹಲೋ ಎವ್ರಿವನ್. 31ನೇ ಪ್ರಶ್ನೆಯನ್ನು ನೋಡೋಣ. 3,1 ಮತ್ತು 0,x ಬಿಂದುಗಳ ನಡುವಿನ ದೂರ 5 ಮಾನಗಳಾದರೆ x ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ 2 ಬಿಂದುಗಳನ್ನು ಕೊಟ್ಟಿದ್ದಾರೆ. ಆ ಬಿಂದುಗಳಲ್ಲಿ ಒಂದು ಬಿಂದುವಿನ ನಿರ್ದೇಶಾಂಕ x ನಿರ್ದೇಶಾಂಕ ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಹಾಗೆ ಅವರು d ಬೆಲೆ ದೂರವನ್ನ ಕೊಟ್ಟಿದ್ದಾರೆ. d 5 ಮಾನಗಳು ಅಂತ ಕೊಟ್ಟಿದ್ದಾರೆ. ಹಾಗೆ x1 y1 ಎಷ್ಟು 3,1, x2 y2 ನಲ್ಲಿ 0,x ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಈಗ ನಾವು ದೂರ ಸೂತ್ರವನ್ನ d ಸಮ ವರ್ಗಮೂಲ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಈ ಸೂತ್ರವನ್ನ ಹಾಕಿದ್ರೆ d ಬೆಲೆ 5 ಇದೆ, x2 ಬೆಲೆ 0, x1 ಬೆಲೆ 3 ಇದರ ವರ್ಗ ಪ್ಲಸ್ y2 ಬೆಲೆ ಗೊತ್ತಿಲ್ಲ x ಅಂತ ನಾವು ತಗೊಂಡಿದ್ದೀವಿ. ಹಾಗೆ y1 ಬೆಲೆ 1 ಇದರ ವರ್ಗ, ಹಾಗೆ ಒಂದು ವರ್ಗಮೂಲ ಇದೆ. ಈ ವರ್ಗಮೂಲವನ್ನ ತೆಗೆದು ಹಾಕೋ ಸಲುವಾಗಿ ನಾನು ಎರಡೂ ಬದಿಯಲ್ಲಿ ವರ್ಗವನ್ನ ತಗೊಳ್ತೀನಿ. 5ರ ವರ್ಗ ಹಾಗೆ ಇಲ್ಲಿ ವರ್ಗಮೂಲ ಅದರ ವರ್ಗ. ಎರಡೂ ಬದಿಯಲ್ಲಿ ವರ್ಗ ತಗೊಳ್ತಾ ಇರೋದಕ್ಕೆ ಈ ರೀತಿಯಾಗಿ ವರ್ಗ ಬರುತ್ತೆ. 0 - 3 ಅಂತ ಅಂದ್ರೆ -3ರ ವರ್ಗ ಅಂತ ಆಗತ್ತೆ. ಹಾಗೆ ಇದು x - 1 ಹೋಲ್ ಸ್ಕ್ವೇರ್. ಇದು ಯಾವ ರೀತಿಯಾಗಿದೆ ನೀವು ನೋಡಿದ್ರೆ x - 1 ಹೋಲ್ ಸ್ಕ್ವೇರ್ ಅನ್ನ ನೋಡಿದ್ರೆ ಇದು a - b ಹೋಲ್ ಸ್ಕ್ವೇರ್ ರೂಪದಲ್ಲಿ ಇದೆ. ಇದನ್ನ ನಾವು ವಿಸ್ತರಿಸಿದ್ರೆ a ಸ್ಕ್ವೇರ್ - 2ab ಪ್ಲಸ್ b ಸ್ಕ್ವೇರ್. ಇದೊಂದು ಐಡೆಂಟಿಟಿ ಅಲ್ವಾ, ನಿಯಮ. ಹಾಗಾಗಿ ನಾವು ಈ ಒಂದು ನಿಯಮದಲ್ಲಿ ಈ ಸಂಖ್ಯೆಗಳನ್ನ ಅಥವಾ ಚರಾಕ್ಷರವನ್ನ ಎಲ್ಲ ಆದೇಶಿಸಿದ್ರೆ x - 1 ಹೋಲ್ ಸ್ಕ್ವೇರ್ ಅಂತ ಆಗತ್ತೆ. ಇದನ್ನ ನಾವು ವಿಸ್ತರಿಸಿದ್ರೆ x ಸ್ಕ್ವೇರ್ ಮೈನಸ್ 2 a ಜಾಗದಲ್ಲಿ x ಇದೆ, b ಜಾಗದಲ್ಲಿ 1 ಇದೆ, ಪ್ಲಸ್ b ಜಾಗದಲ್ಲಿ 1 ಅದರ ವರ್ಗ. ಇದೇನಾಗತ್ತೆ x ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಅಂತ ಆಗತ್ತೆ. ಸೊ x - 1 ಹೋಲ್ ಸ್ಕ್ವೇರ್ ಅನ್ನ ನಾವು ಈ ರೀತಿಯಾಗಿ ಬರ್ಕೋಬಹುದು. ಸೊ ಇಲ್ಲಿ ಈ ವರ್ಗಮೂಲ ಮತ್ತೆ ವರ್ಗ ಇದು ಎರಡು ಕ್ಯಾನ್ಸಲ್ ಆಗತ್ತೆ. 5ರ ವರ್ಗ 25, ನಂತರ -3ರ ವರ್ಗ ಅಂತ ಅಂದ್ರೆ ಅದು 9 ಆಗತ್ತೆ. ಯಾಕಂದ್ರೆ -3 ಗುಣಿಸು -3, -3ರ ವರ್ಗ ಅಂತ ಅಂದ್ರೆ -3 ಗುಣಿಸು -3. ಇದೆರಡನ್ನ ಗುಣಿಸಿದಾಗ ನಮಗೆ +9 ಸಿಗತ್ತೆ. ಹಾಗಾಗಿ ಇದು -3ರ ವರ್ಗ 9 ಆಗತ್ತೆ. ನಂತರ ಇದನ್ನ ನಾವು ವಿಸ್ತರಣೆ ಮಾಡಿ ಬರ್ಕೊಂಡಿದ್ದೀವಿ ಈ ರೀತಿಯಾಗಿ. ಸೊ ಅದನ್ನ ಇಲ್ಲಿ ತಗೊಂಡ್ರೆ 2x ಪ್ಲಸ್ 1. ಸೊ 9 ಪ್ಲಸ್ 1 10 ಆಗತ್ತೆ. ಎಲ್ಲದನ್ನು ಒಂದೇ ಸೈಡಿಗೆ ತಗೊಂಡು ಹೋದಾಗ 25 ಮೈನಸ್ x ಸ್ಕ್ವೇರ್ ಪ್ಲಸ್ 2x. 9 ಪ್ಲಸ್ 1 10 ಆಗಿರುತ್ತೆ. 10 ಈ ಕಡೆಗೆ ಬಂದಾಗ -10 ಆಗತ್ತೆ ಸಮ 0 ಅನ್ನೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ 25ರಲ್ಲಿ 10 ಹೋದ್ರೆ 10 ಉಳಿಯತ್ತೆ. ಇದು -x ಸ್ಕ್ವೇರ್ ಪ್ಲಸ್ 2x. 25ರಲ್ಲಿ 10 ಹೋದ್ರೆ 15 ಉಳಿಯತ್ತೆ, ಪ್ಲಸ್ 15 ಉಳ್ಕೊಂಡಿರತ್ತೆ ಸಮ 0. ಇಲ್ಲಿ ಮೈನಸ್ ಅನ್ನ ತೆಗೆದು ಹಾಕೋ ಸಲುವಾಗಿ ನಾನು ಇಡೀ ಸಮೀಕರಣವನ್ನ ಒಂದು ಮೈನಸ್ನಿಂದ ಗುಣಾಕಾರ ಮಾಡ್ಕೊಳ್ತೀನಿ. ಸೊ ಇದು ಗುಣಾಕಾರ ಆದಾಗ ಪ್ರತಿಯೊಂದು ಪದದ ಚಿಹ್ನೆಯ ಜೊತೆ ಗುಣಾಕಾರ ಆಗತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗತ್ತೆ, ಹಾಗೆ ಮೈನಸ್ ಇಂಟು ಪ್ಲಸ್ -15 ಆಗತ್ತೆ ಸಮ 0. ಸೊ ಇದು ನಮಗೆ ಈ ರೀತಿಯ ಒಂದು ಸಮೀಕರಣ ಸಿಕ್ಕಿದೆ. x ಸ್ಕ್ವೇರ್ ಮೈನಸ್ 2x ಮೈನಸ್ 15 ಸಮ 0 ಅನ್ನೋದು. +2x ಮೈನಸ್ 15
ಸಮ 0 ಅನ್ನೋದು ಸಿಕ್ಕಿದೆ. ಸೊ ಈಗ ನಾವು ಇದನ್ನ ಈ ಒಂದು ಸಮೀಕರಣವನ್ನ ಗಮನಿಸಿದ್ರೆ ಇದು ವರ್ಗ ಸಮೀಕರಣ ಆಗಿದೆ. ವರ್ಗ ಸಮೀಕರಣವನ್ನ ಬಿಡಿಸೋ ಮೂಲಕ ನಾವು ಎಕ್ಸ್ ಬೆಲೆಯನ್ನ ಕಂಡುಹಿಡಿಬೇಕು. ಇದಕ್ಕೆ ನಾವು ಮಧ್ಯಪದ ವಿಭಜನೆ ಮಾಡುವಂತಹ ವಿಧಾನವನ್ನ ಅನುಸರಿಸಿ ಪರಿಹಾರವನ್ನ ಕಂಡುಹಿಡಿಯಬಹುದು. ಹೇಗೆ ನಾವು ಮಧ್ಯಪದ ವಿಭಜನೆ ಮಾಡೋದು? 2x ಅನ್ನ px ಪ್ಲಸ್ qx ಆಗಿ ವಿಭಜನೆ ಮಾಡಬೇಕು. ಹಾಗೆ 15x ಸ್ಕ್ವೇರ್ ಏನಿರುತ್ತೆ ಅದನ್ನ, ಅಂದ್ರೆ ಇದು b ಹಾಗೆ ಇದು ac ಅಲ್ವಾ? ಇದನ್ನ ನಾವು ಬೇರೆ ಹೊಸದೊಂದು 2 ಸಂಖ್ಯೆಗಳನ್ನ ನಾವು ತಗೊಂಡು ಅವುಗಳ ಮೊತ್ತ b ಆಗಿರ್ಬೇಕು. ಹಾಗೆ ಅದೇ ಸಂಖ್ಯೆಗಳ ಗುಣಲಬ್ಧ ac ಆಗೋ ರೀತಿಯಲ್ಲಿ, ಅಂದ್ರೆ px ಗುಣಿಸು qx ಮಾಡಿದಾಗ ನಮಗೆ ac ಬೆಲೆ ಬರಬೇಕು. ಆ ರೀತಿಯಾಗಿ ನಾವು ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಇದು ನಾವು ಬಹುಪದೋಕ್ತಿ ಪಾಠದಲ್ಲಿ ಕಲ್ತಿದ್ದೀವಿ, ಮಧ್ಯಪದ ವಿಭಜನೆ ಮಾಡೋದನ್ನೆಲ್ಲದನ್ನು ಅಲ್ವಾ? ಹಿಂದಿನ ಕ್ಲಾಸ್ಗಳಲ್ಲೂ ನೀವು ಕಲ್ತಿದ್ದೀರಾ. ಹಾಗೆ ಇದು ಬಹುಪದೋಕ್ತಿಯಲ್ಲೂ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಈ ಒಂದು ವಿಧಾನವನ್ನ ಅನುಸರಿಸಿದ್ರೆ 2x ಮೊತ್ತ ನಮ್ಗೆ ಪ್ಲಸ್ 2x ಸಿಗ್ಬೇಕು. ಹಾಗೆ ಗುಣಲಬ್ಧ ಮೈನಸ್ 15x ಸ್ಕ್ವೇರ್ ಸಿಗ್ಬೇಕು. ಆ ರೀತಿಯಾಗಿ ನೋಡಿದ್ರೆ 15 ಯಾವುದೆಲ್ಲ 15ರ ಒಂದು ಏನು ಅಪವರ್ತನಗಳು ಯಾವ್ಯಾವುದು ಅಂತ ನೋಡಿದ್ರೆ 15, 3 ಮತ್ತೆ 5 ಇವೆಲ್ಲ 15ರ ಅಪವರ್ತನಗಳು ಅಲ್ವಾ? ಸೊ 15ಅನ್ನ ನಾವು ಹೇಗೆ ಪಡಿಬಹುದು? 5 ಮತ್ತೆ 3ರ ಗುಣಲಬ್ಧ. ಸೊ ಈಗ ಇಲ್ಲಿ 2x ಸಿಗ್ಬೇಕು ಅಂತ ಅಂದ್ರೆ ಇದಕ್ಕೆ ಪ್ಲಸ್ ಅನ್ನ ಕೊಟ್ಟು ಇದಕ್ಕೆ ಮೈನಸ್ ಅನ್ನ ಕೊಟ್ರೆ ಇವೆರಡರ ಗುಣಲಬ್ಧ ಮೈನಸ್ 15x ಸ್ಕ್ವೇರ್ ಸಿಗತ್ತೆ. ಹಾಗೆ ಇವೆರಡರ ಮೊತ್ತ ನಮ್ಗೆ ಪ್ಲಸ್ 2x ಸಿಗತ್ತೆ. ಸೊ ಈ ರೀತಿಯಾಗಿ ನಾವು ಮಧ್ಯಪದವನ್ನ ವಿಭಜನೆ ಮಾಡ್ಕೋಬೇಕು. ಸಾಮಾನ್ಯ ಪದವನ್ನ ಹೊರಗಡೆ ತಗೊಂಡ್ರೆ x ಪ್ಲಸ್ 5 ಉಳಿಯುತ್ತೆ. ಹಾಗೆ ಇಲ್ಲಿ -3 ಸಾಮಾನ್ಯ ಪದ ಆಗಿದೆ. ಸೊ ಬ್ರಾಕೆಟ್ ಒಳಗಡೆ x ಪ್ಲಸ್ 5 ಉಳಿಯುತ್ತೆ ಸಮ 0. ಹಾಗಾಗಿ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು? x ಪ್ಲಸ್ 5 ಮತ್ತೆ x ಮೈನಸ್ 3 ಮಧ್ಯಪದ ವಿಭಜಿಸಿ ನಾವು ಈ ರೀತಿಯಾಗಿ ಬರ್ಕೊಳ್ತೀವಿ ಸಮ 0. ಇದನ್ನ ಪ್ರತಿಯೊಂದನ್ನು ನಾವು 0ಗೆ ಸಮ ಅಂತ ಬರ್ಕೊಂಡಾಗ ಏನಾಗತ್ತೆ? x ಗೆ 2 ಬೆಲೆಯನ್ನ ನಾವು ನೋಡೋದಕ್ಕೆ ಸಾಧ್ಯ. x ನ ಬೆಲೆ -5 ಆದ್ರೂ ಆಗಿರಬಹುದು ಅಥವಾ x ನ ಬೆಲೆ +3 ಆದ್ರೂ ಆಗಬಹುದು. ಸೊ ಇದು x ನ ಬೆಲೆಗಳಾಗಿರುತ್ತೆ.